ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪಾ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ ಅಳತೆ ತೊಗೊಂಡು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು. ಈಗ ಫಸ್ಟ್ ಇಲ್ಲಿ ಒಂದು ಅರ್ಧ ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಅಳತೆ ಬ್ಲೌಸ್ನ ನೀವು ಇಲ್ಲಿ ಅಳತೆ ತೊಗೊಂಡು ಮಾರ್ಕ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಅದೇ ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಬೋದು. ಇಲ್ಲಿ 14 ಇಂಚಿದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಾಂದರೆ ಈ ಥರ ಈ ಲೈನಿಗೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಒಂದು ಪಾಯಿಂಟು ಮತ್ತು ಮೇಲಕ್ಕೆ ಒಂದು ಪಾಯಿಂಟು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಅಷ್ಟೇ ಬರುತ್ತೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದೇ ಥರನೇ ನೀವು ಕಟಿಂಗ್ನ ಮಾಡ್ಕೋಬೋದು. ಇಲ್ಲಿ ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಬರುತ್ತೆ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಇವ್ರದ್ದು ಬ್ಲೌಸು ಸುತ್ತಳತೆ ಈ ಥರ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು. ಕೆಲವೊಂದು ಬಟ್ಟೆ ತುಂಬ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ, ಅದನ್ನ ಅಂಥ ಬಟ್ಟೆಗಳನ್ನ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. 4 ಭಾಗನೂ ನೀವು ಒಂದು ಸಾರಿ ಚೆಕ್ ಮಾಡಿಕೊಂಡ್ರೆ ಸುತ್ತಳತೆನ ಒಂದು ಸಾರಿ ಪೂರ್ತಿಯಾಗಿ ಟೇಪಲ್ಲಿ ಅಳತೆ ತೊಗೋಬೇಕು. ಆ ಥರ ಡೌಟ್ ಇತ್ತು ಅಂದರೆ ಇಲ್ಲಿ ನೆಕ್ ಡೀಪು ನೋಡಿ, ಇಲ್ಲಿ ಕೆಳಗಡೆ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ನಲ್ಲ, ಅಲ್ಲಿದ್ದ ಅರ್ಧ ಇಂಚು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾಯಿಂಟ್ ಹಾಕ್ಕೊಂಡು ಮೇಲಕ್ಕೆ ಅರ್ಧ ಇಂಚಿಗೆ ಒಂದು ಪಾಯಿಂಟು. ನೆಕ್ಸ್ಟು ಅವ್ರದ್ದು ಬ್ರಾಡ್ ಎಷ್ಟಿರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ನೋಡಿ, ಇದೇ ಥರನೇ ಇಲ್ಲೇ ಇಟ್ಕೊಂಡು ಫುಲ್ ಸ್ಟ್ರೈಟ್ ಮಾಡ್ಕೋಬೇಕು. ಆಮೇಲೆ ರೌಂಡ್ ಶೇಪ್ ಕರೆಕ್ಟಾಗಿ ನೋಡ್ಕೋಬೇಕು. ನಾನಿಲ್ಲಿ ಪೂರ್ತಿ ಮೇಲಕ್ಕೆ ಇಟ್ಕೊಂಡಿಲ್ಲ, ನಾನಿಲ್ಲಿ ಮಾರ್ಜಿನ್ ಅಂತ ಕೆಳಗಡೆ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿದ್ದ ಇಟ್ಕೊಂಡು ರೌಂಡ್ ಶೇಪು ಎಷ್ಟಾಗಲೇಬೇಕಾಗತ್ತೆ ಅಂತ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದು ಬ್ಲೌಸು ತೆಗ್ದಿಲ್ಲ, ಹಾಗೇ ಇಟ್ಕೊಂಡು ಇಲ್ಲಿ ನೆಕ್ ಬಿಡ್ತು 1.25 ಇಂಚು ತೊಗೊಂಡಿದ್ದೀನಿ. ಹಾಗೆ ಅವ್ರದ್ದು ಭುಜ ಇದೆಯಲ್ಲ ಅದನ್ನು ಅದೇ ಥರನೇ ಇಟ್ಕೊಂಡು ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಮತ್ತು ಮಾರ್ಜಿನಿಗೆ ಅರ್ಧ ಇಂಚು. ನೋಡಿ, 4.25 ಇದೆ. ನಾನೊಂದು ಪಾಯಿಂಟ್ ಹೆಚ್ಚಿಗೆ ತೊಗೊಂಡು ಮಾರ್ಕ್ ಹಾಕ್ಕೊಳ್ತೀನಿ. ಏಕೆಂದರೆ ನಾವು ಸ್ಟಿಚ್ ಮಾಡುವಾಗ ಹೆಚ್ಚು ಕಡಿಮೆ ಸ್ಟಿಚ್ ಮಾಡಿದ್ರೆ ಅದಲ್ಲಿ ಸರಿ ಹೋಗುತ್ತೆ. ಅದು ಕಡಿಮೆ ತೊಗೋಬಾರ್ದು. ಒಂಚೂರು ಜಾಸ್ತಿ ತೊಗೊಂಡ್ರೂ ನಾವು ನೆಕ್ಸ್ಟು ಸ್ಲೀವ್ಸ್ ಹಚ್ಚುವಾಗ ನೋಡಿಕೊಂಡು ಕಟ್ ಮಾಡಿ ತೆಗಿಬೋದು. ಇಲ್ಲಿ 5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿದ್ದ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಅವ್ರದ್ದು ಆರ್ಮೋಲ್ ಎಷ್ಟು ತೆಗೆದಿದ್ದಾರೆ ಅಂತ ನೋಡಿಕೊಂಡು ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆಯಿಂದ ಮಾರ್ಕ್ ಹಾಕ್ಕೊಂಡಿರ್ತೀನಲ್ಲ, ಅಲ್ಲಿದ್ದ ನಾವು ಇಲ್ಲಿ ಪಾಯಿಂಟ್ ಹಾಕ್ಕೊಳ್ಬೇಕು. ಮೇಲಕ್ಕೆ ನಾವು ಸ್ಟಿಚಿಂಗು ಪಾಯಿಂಟಿಗೆ ಒಂದು, ಮೇಲಕ್ಕೆ ಒಂದು ಪಾಯಿಂಟು ಈ ಥರ ಮಾರ್ಕ್ ಹಾಕ್ಕೊಂಡು ಈ ಫಸ್ಟು ಎಲ್ ಶೇಪಲ್ಲಿ ಈ ಥರ ಮಾರ್ಕ್ ಹಾಕ್ಕೊಂಡು ಆರ್ಮಲ್ ಶೇಪನ್ನು ಮಾರ್ಕ್ ಹಾಕ್ಕೊಳ್ಬೇಕು 1 ಇಂಚಿಗೆ. ಇಲ್ಲಿದ್ದ 2 ಇಂಚು ಮತ್ತು ಈ ಸೈಡಿಂದ ಒಂದು 2 ಇಂಚಿಗೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಶೇಪನ್ನು ಹಾಕ್ಕೊಳ್ಬೇಕು. ಇಲ್ಲಿ ಕರ್ವ್ ಸ್ಕೇಲ್ ಇಟ್ಕೊಂಡು ಈ ಥರ ಶೇಪ್ ಹಾಕ್ಕೊಳ್ಳಿ. ಈಗ ಅಳತೆ ಮಾಡ್ಕೋಬೇಕು. ಫಸ್ಟು ಬ್ಲೌಸು ಸುತ್ತಳತೆ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. 8.25 ಇದೆ. 8.25ಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1.25 ಅಷ್ಟು, ಇಲ್ಲಾಂದರೆ 2.5 ಇಂಚು ತೊಗೋಬೋದು. ನೀವು ಬಿಗಿನರ್ಸ್ ಆಗಿದ್ದರೆ 2.5 ಇಂಚು ತೊಗೊಳ್ಳಿ. ಅವರು ಸೈಡಲ್ಲಿ ಜಾಸ್ತಿ ಬಟ್ಟೆ ಬೇಡ ಅಂತ ಹೇಳಿದರು, ಹಂಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಈಗ ಇದನ್ನು ಆರ್ಮಲ್ನ ಅಳತೆ ಮಾಡ್ಕೋಬೇಕು. ಕರೆಕ್ಟಾಗಿ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ. ಬ್ಯಾಕ್ ಸೈಡಿಂದು ನಾವಿಲ್ಲಿ ಹಾಕ್ತಾ ಇರೋದ್ರಿಂದ ನಾವು ಬ್ಯಾಕ್ ಸೈಡಲ್ಲಿ ಅಳತೆ ತೊಗೊಳ್ಳೋಣ. ನೋಡಿ, ಈ ಥರ ಅಳತೆ ತೊಗೋಬೇಕು. ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು. 8.25 ಇದೆ. ಇಲ್ಲಿದ್ದ ಅಳತೆ ತೊಗೋಬೇಕು. ಜಾಸ್ತಿ ಇತ್ತು ಅಂದರೆ ಅಕಸ್ಮಾತು ಮೇಲಕ್ಕೆ ಮಾರ್ಕ್ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಜಾಸ್ತಿ ಇದೆ, ಕರೆಕ್ಟ್ ಫಿಟ್ಟಿಂಗ್ ಬರಲ್ಲ, ಆವಾಗ ಲೂಸ್ ಬಂದಂಗೆ ಆಗ್ಬಿಡುತ್ತೆ. ಅವಾಗ ಮತ್ತೆ ನಾವು ಇಲ್ಲಿ ಒಂದು ಲೈನು 2 ಪಾಯಿಂಟ್ನಷ್ಟು ಮಾತ್ರ ನಾನಿಲ್ಲಿ 1/4 ಇಂಚಿನಷ್ಟು ಮೇಲಕ್ಕೆ ತಗೊಂಡು
ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅಳತೆ ಮಾಡ್ಕೋಬೇಕು ಮತ್ತೊಂದು ಸಾರಿ. ಈಗ ಕರೆಕ್ಟಾಗಿ ಬಂದಿರುತ್ತೆ ನೋಡಿ. 1/4 ಇಂಚು ಹೆಚ್ಚು ಕಡಿಮೆ ಇದ್ರೂ ನಡೆಯುತ್ತೆ, 1.25 ಇಂಚು. ಈಗ ಇದು ಕರೆಕ್ಟಾಗಿದೆ. ಇದು ಈ ಥರ ಚೆಕ್ ಮಾಡ್ಕೋಬೇಕು ನಾವು. ಇಲ್ಲಿ ನೆಕ್ ಡೀಪು ಮತ್ತು ಬ್ರಾಡ್ ಅವ್ರದ್ದು ಎಷ್ಟಿರುತ್ತೆ ಅಷ್ಟಕ್ಕೇ ಮಾರ್ಕ್ ಹಾಕೋಬೇಕು. ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪೋರ್ಷನಿಂದು ಯಾವ ರೀತಿ ಮಾರ್ಕ್ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಇಟ್ಕೊಂಡು ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಫಸ್ಟು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಔಟ್ಲೈನ್ ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಪೂರ್ತಿ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲೊಂದು ಕಚ್ಚು ಹಾಕ್ಕೊಳ್ಬೇಕು. ನಮಗೆ ಇದೇ ನೀಟ್ಗೆ ನಮಗೆ ಸ್ಟಿಚಿಂಗ್ ಬರಬೇಕು. ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಚ್ಚು ಹಾಕ್ಕೊಂಡಿದ್ದೀನಿ ಫ್ರಂಟ್ ನೆಕ್ ವಿಡ್ತಿಗೆ. ಇಲ್ಲಿ ಎಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಂಡು ಮುಂಭಾಗದ ಶೇಪನ್ನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ಅರ್ಧ ಇಂಚಿನಷ್ಟು ಕಟ್ ಮಾಡಿ ತೆಗಿಬೇಕು. ಇದನ್ನು ಜಾಸ್ತಿ ಶೇಪನ್ನು ತೆಗಿಬಾರ್ದು, ಮುಂದಕ್ಕೆ ಎಳ್ದಂಗೆ ಆಗುತ್ತೆ. ಜಾಸ್ತಿ ತೆಗೆದ್ರೆ ಒಂದು ಅರ್ಧ ಇಂಚು ನೀವು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಶೇಪು ಕರೆಕ್ಟಾಗಿರಬೇಕು. ಇಲ್ಲಿ ಕಚ್ಚಾಗಿರಬಾರ್ದು. ನಾವು ಜಾಯಿಂಟ್ ಮಾಡ್ತೀವಲ್ಲ ಆವಾಗ ನೀಟಾಗಿ ಫಿನಿಶಿಂಗ್ ಇರಬೇಕು. ಈ ಥರ ಕಟಿಂಗ್ ಮಾತ್ರ. ಇಲ್ಲಿ ಅವ್ರದ್ದು ನೆಕ್ ಡೀಪು ಎಷ್ಟಿರುತ್ತೆ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಇನ್ನೊಂದ್ಸರಿ ಅಳತೆ ಮಾಡ್ಕೋಬೇಕು. ಇದೇ ಫೈನಲ್ ಆಗಿರಬಾರ್ದು. 1/4 ಇಂಚು ಕಡಿಮೆ ಬೇಕಂದರೆ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡಬಾರ್ದು. ಏಕೆಂದರೆ ಆಮೇಲೆ ಅಳತೆ ಮಾಡಿದಾಗ ಜಾಸ್ತಿ ಆದರೆ ಅದನ್ನು ಕಟ್ ಮಾಡೋದಕ್ಕೆ ಬರಲ್ಲ. ಕಡಿಮೆ ಇತ್ತು ಅಂದರೆ ನಾವು ನೆಕ್ಸ್ಟು ಮಾರ್ಕ್ ಹಾಕ್ಕೊಂಡು ಶೇಪ್ ತೆಗೆದು ನೋಡಿಕೊಂಡು ಬೇಕು ಅಂದರೆ ಮಾತ್ರ ಜಾಸ್ತಿ ಮಾಡ್ಕೋಬೋದು. ನೋಡಿ ಅವ್ರದ್ದೇ ಡೀಪು ಮತ್ತು ಅಷ್ಟೇ ಅಗಲ ಬಂದಿದೆ. ಪ್ರಾಕ್ಟೀಸ್ ಇತ್ತು ಅಂದರೆ ಅಷ್ಟಕ್ಕೇ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಕಾಜಾಪಟ್ಟಿಗೆ ತೊಗೊಳ್ತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಎಲ್ಲಿರುತ್ತೆ ನೋಡ್ಕೊಳ್ಳಿ. ಮೇಲ್ಭಾಗ ಒಂದು ಅರ್ಧ ಇಂಚ್ ಬಿಟ್ಟಿದ್ದೀನಿ. ಇದು ಕ್ರಾಸ್ ಬೆಲ್ಟು ಇಲ್ಲಿ ಅಟ್ಯಾಚ್ ಮಾಡಿರ್ತಾರಲ್ಲ ಅದನ್ನು ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಮಧ್ಯ ಒಂದು ಟಕ್ಸ್ ಹಿಡಿದಿರ್ತೀವಲ್ಲ ಅದಕ್ಕೊಂದು 3/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಆಗುತ್ತೆ. ಆಮೇಲೆ ನಾವು ಫೈನಲಾಗಿ ಇನ್ನೊಂದ್ಸರಿ ಬ್ಲೌಸು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಅವ್ರದ್ದು ಬ್ಲೌಸ್ ಇಟ್ಕೊಂಡು ಅಳತೆ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ನೋಡಿ ಇದು ಟಕ್ಸು ಡಾಟ್ ಪಾಯಿಂಟ್ ಫಸ್ಟಿಂದು. ಅದಾದಮೇಲೆ ಅವ್ರದ್ದು ಎಲ್ಲಿಗೆ ಬರುತ್ತೆ ಕ್ರಾಸ್ ಬೆಲ್ಟಿನ ತನಕ ಅಲ್ಲೇ ತನಕ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ಫೈನಲ್ ಮಾಡಿಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊಳ್ಳಿ. ಈಗ ಒಂದು ಲೈನ್ ಥರ ಬೇಕಂದರೆ ಹಾಕ್ಕೊಳ್ಬೋದು ನೀವು. ಈ ಥರ ಒಂದು ಲೈನ್ ಹಾಕ್ಕೊಂಡು ಈಗ ಟಕ್ಸಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಈ ಥರ ಶೇಪ್ ಉಕ್ಸ್ ಕಡೆಗೆ ಒಂದು ಶೇಪ್ ಕೊಟ್ಕೋಬೇಕು. ಈಗ ಸೈಡಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಕ್ರಾಸ್ ಬೆಲ್ಟು ಎಲ್ಲೇ ತನಕ ಇದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ. ಈಗ ಈ ಥರ ಶೇಪನ್ನು ಬರ್ಕೊಳ್ಬೇಕು. ಅವು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ, ಎಕ್ಸ್ಟ್ರಾ ಬರೋದಿಲ್ಲ. ಮುಂಭಾಗದ್ದು ಎಕ್ಸ್ಟ್ರಾ ಬರುತ್ತೆ ಒಂದು ಅರ್ಧ ಇಂಚು ಅಂತ ಕಮೆಂಟ್ಸ್ ಮಾಡ್ತಿರಲ್ಲ, ಅದು ಎಕ್ಸ್ಟ್ರಾ ಬರೋದಿಲ್ಲ. ಈಗ ಕರೆಕ್ಟಾಗಿ ಈ ಥರ ನೋಡ್ಕೋಬೇಕಿಲ್ಲಿ. ನೆಕ್ಸ್ಟ್ ಇಲ್ಲಿ ಟಕ್ಸಿಂದು ಪಾಯಿಂಟು ಅವ್ರದ್ದು ಪಾಯಿಂಟ್ ಎಲ್ಲೇ ತನಕ ಇರುತ್ತೆ ಅಲ್ಲೇ ತನಕ ಮಾತ್ರ ನಾವಿಲ್ಲಿ ಸ್ಟಿಚ್ ಮಾಡಬೇಕು. ಕೆಲವರು ಎಕ್ಸ್ಟ್ರಾ ಏನಾದರೂ ಸ್ಟಿಚ್ ಮಾಡಿದರೆ ಜಾಸ್ತಿ ಹಿಡಿದಿದ್ದೀರಾ ಅಂತ ಅಂತಾರೆ. ಹಂಗಾಗಿ ನೋಡ್ಕೋಬೇಕು ಅವ್ರದ್ದು ಟಕ್ಸ್ ಡಾಟ್ ಎಲ್ಲೇ ತನಕ ಇರುತ್ತೆ ಅಲ್ಲೇ ತನಕ ಮಾತ್ರ ಸ್ಟಿಚ್ ಮಾಡಿಕೊಡಿ. ಆಮೇಲೆ ಅವರು ಒಂದು
ಟಕ್ಸಿಂದು ಡಾಟ್ಸ್ ಬೇಕಂದರೆ ಇಷ್ಟೇ ಬೇಕು ಅಂತ ಹೇಳೋಗಿರ್ತಾರೆ, ಅಷ್ಟನ್ನೇ ಬೇಕಂದರೆ ಮಾಡಿಕೊಡ್ಬೋದು. ಇಲ್ಲ ಅವರು 3/4 ಇಂಚ್ ಬೇಕು ನನಗೆ ಅಂತ ಹೇಳಿದರು, 3/4 ಇಂಚು ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಇಂಚು ತೆಳ್ಳಗೆ ಇದ್ದಾರೆ, ಬಟ್ ಅರ್ಧ ಇಂಚ್ ಹಿಡಿದ್ರೆ ಅವ್ರಿಗೆ ಟೈಟ್ ಆಗುತ್ತೆ ಅಂತ ಅಂದಿದ್ರು, ಹಾಗಾಗಿ 3/4 ಇಂಚು ತೊಗೊಳ್ತಾ ಇದ್ದೀನಿ. ಇಲ್ಲಿ ಸೈಡ್ ಡಾಟ್ಸು ಬೇಕು ಅಂದರೆ ಮಾತ್ರ ಹಿಡಿಬೇಕು. ಎಕ್ಸ್ಟ್ರಾ ಬಂದಿರುತ್ತಲ್ಲ, ಬಂದರೆ ಮಾತ್ರ ಹಿಡೀರಿ, ಇಲ್ಲ ಅಂದರೆ ನಡೆಯುತ್ತೆ. 4ನೇ ಟಕ್ಸ್ ಅದು ಬೇಕು ಅಂದರೆ ನಡೆಯುತ್ತೆ. ಅದು ಬೇಕಂದರೆ ಸ್ಟಿಚ್ ಮಾಡ್ಬೋದು, ಇಲ್ಲಾಂದರೆ ಹಾಗೇನೂ ಕೈ ಬಿಡ್ಬೋದು. ಅದು ಬೇಡ ಅಂದರೆ ಸೈಡಿಂದು ಆ ಟಕ್ಸ್ ಡಾಟ್ ಬೇಡ ಅಂದರೆ ಲೆಸ್ ಮಾಡಿ ಕಟ್ ಮಾಡಿ ತೆಗಿಬೇಕು, ಅಷ್ಟು ಮಾತ್ರ ಬಟ್ಟೆನ. ಈಗ ಬ್ಲೌಸಿಂದು ಫ್ರಂಟ್ ಪೋರ್ಷನ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಒಂದು ಸಾರಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡ್ರೆ ನಮಗೆ ನಾವು ಫೈನಲ್ ಸ್ಟಿಚ್ ಮಾಡ್ತೀವಲ್ಲ ಆ ಪಾಯಿಂಟಿಗೆ ಬಂದುಬಿಡಬೇಕು ಸ್ಟಿಚ್ ಮಾಡುವಾಗ. ನೋಡಿ, ಇದು ಇಲ್ಲಿದೆ ಅಂದರೆ ನಾವು ಫಿಟ್ಟಿಂಗ್ ಮಾಡ್ತೀವಲ್ಲ, ಈ ಫಿಟ್ಟಿಂಗ್ ಲೈನು ಇಲ್ಲಿಗೆ ಬರಬೇಕು ಕರೆಕ್ಟಾಗಿ. ಈಗ ಕ್ರಾಸ್ ಬೆಲ್ಟು ಇವರಿಗೆ ಎಷ್ಟು ಬೇಕಾಗುತ್ತೆ ಅಂತ ಒಂದು ಸರಿ ಗೊತ್ತಾಗಬೇಕು ಅಂದರೆ ಇಲ್ಲೇ ನೀವು ಒಂದು ಸರಿ ಚೆಕ್ ಮಾಡ್ಕೋಬೋದು, ಇಲ್ಲಾಂದರೆ ಆಮೇಲೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಇದು ಸೈಡು ಈ ಥರ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈಗ ತೋರಿಸ್ತಾ ಇದ್ದೀನಿ ಕ್ರಾಸ್ ಬೆಲ್ಟ್ ಎಷ್ಟು ಬೇಕಾಗುತ್ತೆ ಅಂತ ಇಲ್ಲೇ ನೋಡ್ಕೋಬೋದು. ಇಲ್ಲಿ ಟಕ್ಸ್ ಏನು ಇದೆಯಲ್ಲ, ಟಕ್ಸಿನ ಮಾರ್ಕು, ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಹಿಡಿತೀರಾ ಅನ್ನೋದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕ್ರಾಸ್ ಬೆಲ್ಟು ಎಷ್ಟಕ್ಕೆ ಸ್ಟಿಚ್ ಮಾಡ್ತೀರಾ ಅದನ್ನು ಒಂದು ಫೋಲ್ಡ್ ಮಾಡ್ಕೊಂಬಿಡಿ. ಈಗ ಎಕ್ಸಾಕ್ಟಾಗಿ ನಿಮಗೆ ಕ್ರಾಸ್ ಬೆಲ್ಟ್ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ 3/4 ಬೇಕಾಗುತ್ತೆ ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲೂ ಅಳತೆ ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಅವ್ರದ್ದು ಬ್ಲೌಸಲ್ಲಿ ಇರುತ್ತಲ್ಲ ಅದನ್ನು ಬೇಕಂದರೆ ಅಳತೆ ತೊಗೋಬೋದು. ಇಲ್ಲಿದ್ದ 1/4 ಇಂಚು ಸೇರಿಸ್ಕೊಂಡು, ಟಕ್ಸನ್ನು ನಾನು ಫೋಲ್ಡ್ ಮಾಡಲಿಲ್ಲ, 1/4 ಇಂಚು ಸೇರಿಸ್ಕೊಂಡು 3/4 ಅದು. ಈಗ ಸ್ಲೀವ್ಸಿಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 4 ಲೇಯರ್ಸಲ್ಲಿ ತೊಗೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ಫಸ್ಟು ಕೆಳಗಡೆ ಅರ್ಧ ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡಿದ್ದಾದಮೇಲೆ ಅವ್ರದ್ದು ಸ್ಲೀವ್ಸ್ನೇ ಇದೇ ಥರನೇ ಇಟ್ಕೊಂಡು ನೀವು ಮಾರ್ಕನ್ನು ಹಾಕ್ಕೊಳ್ಬೋದು. ಅವಾಗ ಕರೆಕ್ಟಾಗಿ ಬರುತ್ತೆ. ನೀವು ಪೀಸ್ ಹಚ್ಚಬೇಕು ಅನ್ನೋ ಇದೇ ಇರಲ್ಲ, ಕರೆಕ್ಟಾಗಿ ಪೂರ್ತಿಯಾಗಿ ಬಂದುಬಿಡುತ್ತೆ ಬ್ಲೌಸು. ನೀವಿಲ್ಲಿ ಸೈಡಲ್ಲಿ ಎಕ್ಸ್ಟ್ರಾ ತೊಗೊಳ್ಳಿ, ಬೇಕಂದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಂದರೆ ತೊಗೊಂಡು ನೀವು ಪೀಸ್ ಹಚ್ಚೋದೇನು ಬೇಕಾಗಲ್ಲ ಅವಾಗ. ಇಲ್ಲಿ 2 ಇಂಚಿನಷ್ಟು ಮುಂದಕ್ಕೆ ಬಂದು ಈ ಥರ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ 1.5 ಇಂಚು. ಅವ್ರದ್ದು ತೋಳಲ್ಲಿ ಎಷ್ಟು ಅಗಲ ಇದೆ ಮೇಲ್ಗಡೆ ಅಂತ ನೋಡ್ಕೋಬೇಕು. ಅಷ್ಟು ಅಗಲಕ್ಕೆ ನೀವು ಇಲ್ಲಿ ಶೇಪನ್ನು ತೆಗಿಬೇಕು. ಇಲ್ಲಿ ಮತ್ತೆ ಪೀಸ್ ಜಾಯಿಂಟ್ ಮಾಡಬೇಕಾಗುತ್ತಲ್ಲ ಅಂತ ಮತ್ತು ನಾನು ಮುಂದಕ್ಕೆ ತೊಗೊಳ್ತಾ ಇದ್ದೀನಿ. ಇದು ಮತ್ತು ಬೇರೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಪೀಸ್ ಮತ್ತೆ 4 ಪೀಸ್ ಜಾಯಿಂಟ್ ಮಾಡಬೇಕು, ಅದ್ರ ಬದಲು ಬಟ್ಟೆನೇ ಇದೆಯಲ್ಲ, ಹಾಗಾಗಿ ಮುಂದಕ್ಕೆ ಹಾಕ್ಕೊಂಡೆ ನಾನು. ಈಗ ಇನ್ನೊಂದು ಸಾರಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀವು ನೋಡ್ಕೋಬೇಕು. ಪಾಯಿಂಟ್ ನೋಡಿ, ನಾವು ಬಟ್ಟೆ ಚೇಂಜ್ ಮಾಡಿದ ತಕ್ಷಣ ಪಾಯಿಂಟ್ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿಕೊಂಡು ಈಗ ಬೇರೆ ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಶೇಪ್ ಚೇಂಜ್ ಮಾಡ್ಕೋಬೇಕು. ಇದು ಹಿಂಭಾಗದ್ದು ಮತ್ತು ಮುಂಭಾಗದ್ದು. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಕಟ್ಟಿಂಗ್ ಕರೆಕ್ಟಾಗಿತ್ತು ಅಂದರೆ ಬ್ಲೌಸ್ ಒಂದೇ ಸರಿಗೆ ನೀಟಾಗಿ ಫಿನಿಶಿಂಗ್ ಬಂದುಬಿಡುತ್ತೆ. ಶೇಪ್ ಕರೆಕ್ಟಾಗಿರಬೇಕು, ಕಚ್ಚಾಗಿರಬಾರ್ದು. ಯಾವಾಗಲೂ ನಾವು ಕಟ್ಟಿಂಗ್ ಮಾಡುವಾಗ ಕಚ್ಚಾಗಿರಬಾರ್ದು. ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೆಂಟ್ರಿಗೆ ಒಂದು ಕಚ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಮುಂಭಾಗದ್ದು ಶೇಪು. ಈಗ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಇಲ್ಲೇನಾದರೂ ಒಂದು ಮುಂದ್ಗಡೆ ಅಂತಂದು ಹೇಳ್ಬಿಟ್ಟು ಫ್ರಂಟ್ ಪೋರ್ಷನಿಂದು ಅಂತೇಳಿ ಬರ್ಕೊಂಬಿಡಿ. ಇಲ್ಲಾಂದರೆ ಈ ಥರ ಒಂದು ಕಚ್ ಹಾಕ್ಕೊಂಬಿಡಿ, ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಸ್ಟಿಚಿಂಗ್ ಮಾಡುವಾಗ.
ಈಗ ಕ್ರಾಸ್ ಬೆಲ್ಟು ನಾನು ಹೇಳಿದ್ನಲ್ಲ 3 ಮುಕ್ಕಾಲು ಒಂದು ಸೈಡು, ಇನ್ನೊಂದು ಸೈಡು 3 ಮುಕ್ಕಾಲು ಅಂತ. ಇಲ್ಲಿದ್ದ ಫಸ್ಟು ನಾನು ಒಂದು 3 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಸೈಡಿಗಾದರೂ ತೊಗೋಬೋದು, ಈ ಕಡೆನಾದರೂ ತೊಗೋಬೋದು, ಇಲ್ಲಾಂದರೆ ಇನ್ನೊಂದು ಸೈಡಿಗಾದರೂ ತೊಗೋಬೋದು. ನಾನು ಈ ಕಡೆ ಸೈಡ್ ತೊಗೊಳ್ತೀನಿ, ಆ ಕಡೆ ಶೇಪ್ ತೆಗಿಯೋದಕ್ಕೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು 3 ಮುಕ್ಕಾಲು ಈ ಕಡೆನೇ, 3/4 ಇಂಚು ಈ ಕಡೆ ಮೇಲಕ್ಕೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅವ್ರದ್ದು ಕ್ರಾಸ್ ಬೆಲ್ಟ್ ಎಲ್ಲೇ ತನಕ ಇದೆ ಅಂತ ನೋಡಿಕೊಂಡು ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಈಗ ಈ ಸೈಡಲ್ಲೂ 3/4 ಇಂಚು ಪಾಯಿಂಟ್ ಹಾಕ್ಕೊಳ್ಬೇಕು. ಒಟ್ಟು ಟೋಟಲಾಗಿ 3 ಮುಕ್ಕಾಲು ಈ ಥರ ಶೇಪ್ ತೆಗಿಬೇಕು. ನಾವು ಏನು ಬ್ಲೌಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸರಿ ಚೆಕ್ ಮಾಡ್ಕೋಬೇಕು ಇದರಲ್ಲಿ ಇಟ್ಕೊಂಡು. ನಾವು ಫ್ರಂಟ್ ಪೋರ್ಷನಿಂದ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ಇಟ್ಕೊಂಡು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಕಚ್ಚಾಕ್ಕೊಳ್ಳಿ, ಫಸ್ಟು ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಂತಂದೇಳಿ. ಈ ಥರ ಕಚ್ಚಾಕ್ಕೊಂಡು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಈ ಥರ ಇಟ್ಕೊಂಡು ಅಳತೆ ಮಾಡ್ಕೋಬೇಕಿಲ್ಲಿ. ಫಸ್ಟ್ ಪಾಯಿಂಟಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು ಟಕ್ಸ್ ಹಿಡಿದಿರ್ತೀವಿ, ಈ ಥರ ಇಟ್ಕೋಬೇಕು. ನಮಗೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಏಕೆಂದರೆ ನಾವು ಸ್ವಲ್ಪ ಜಾಸ್ತಿ ಬೇಕು ಅಂತ ಕಟ್ ಮಾಡ್ಕೊಂಡಿರ್ತೀವಿ, ಇಲ್ಲ ಕಡಿಮೆನಾದರೂ ಕಟ್ ಮಾಡ್ಕೊಂಡಿರ್ತೀವಿ. ಆ ಕ್ರಾಸ್ ಬೆಲ್ಟು ಮತ್ತು ಪೀಸ್ ಜಾಯಿಂಟ್ ಮಾಡೋದು ಅವಶ್ಯಕತೆ ಇರಲ್ಲ. ಇಲ್ಲಿ ಟಕ್ಸ್ ಹಿಡಿದ ತಕ್ಷಣ ನೋಡಿ ಇದು ಕರೆಕ್ಟಾಗುತ್ತೆ. ಇದು ಇನ್ನು 2 ಪೀಸು ಲೈನಿಂಗ್ನ ಕಟ್ ಮಾಡ್ಕೋಬೇಕು. ನೋಡಿ ನಾವಿಲ್ಲಿ ಮೇನ್ ಬಟ್ಟೆ ಮೇಲೆ ಯಾವ ರೀತಿ ಇಟ್ಕೊಂಡು ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸ್ ಮಾಡಿ, ನಿಮ್ಗೆ ಏನು ಡೌಟ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ. ಕ್ರಾಸ್ ಬೆಲ್ಟು ಲೈನಿಂಗ್ ಬಟ್ಟೆನ ಇನ್ನೂ 2 ಪೀಸು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೇನ್ ಬಟ್ಟೆ ಬೇಕಂದರೆ ಎಕ್ಸ್ಟ್ರಾ ಇತ್ತು ಅಂದರೆ ಮೇನ್ ಬಟ್ಟೆನಲ್ಲೇ ಕಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.